ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಬ ಸೈಕ್ರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಒಂದು ಈ ವಿಧದಲ್ಲಿ ಕೂರ್ಮ ದ್ವಾದಶಿ ಯಾವಾಗ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಅದ್ರ ಜೊತೆಗೆ ಮಹತ್ವ ಮತ್ತು ಅದು ಯಾವಾಗ, ಹಾಗೆ ಆಮೆ ವಿಗ್ರಹ ತೆಗೆದುಕೊಳ್ಳುವಂಥವರು ಯಾವ ರೀತಿ ಇರುವಂಥ ಒಂದು ವಿಗ್ರಹವನ್ನು ತೆಗೆದುಕೋಬೇಕಂತ ಸಹ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣಂತೆ. ಈ ಕೂರ್ಮ ದ್ವಾದಶಿ ನಮಗೆ ವರ್ಷದಲ್ಲಿ ಒಂದು ಸಲ ಬರುವಂಥದ್ದು. ಸೂರ್ಯ ಉತ್ತರಾಯಣ ಕಾಲಕ್ಕೆ ತಿರುಗುವ ಮೊದಲು ಬರುವಂಥ ಏಕಾದಶಿವೇ ನಮಗೆ ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಆಗಿರುತ್ತದೆ. ವೈಕುಂಠ ಏಕಾದಶಿಯ ಮಾರನೇ ದಿನವೇ ನಮಗೆ ಈ ಕೂರ್ಮ ದ್ವಾದಶಿ ಅಥವಾ ಮುಕ್ಕೋಟಿ ದ್ವಾದಶಿ ಬರುವಂಥದ್ದು. ಈ ದ್ವಾದಶಿ ನಮಗೆ ಈ ಸಲ ಆಚರಣೆ ಮಾಡುವಂಥದ್ದು. ಅದು ದ್ವಾದಶಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಪುಷ್ಯ ಮಾಸದ ಶುಕ್ಲ ಪಕ್ಷದ ಕೂರ್ಮ ದ್ವಾದಶಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು 10ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 10:21 ಪ್ರಾರಂಭವಾದರೆ 11ನೇ ತಾರೀಕು ಶನಿವಾರ ಬೆಳಿಗ್ಗೆ 8:22 ಅದು ಮುಕ್ತಾಯಗೊಳ್ಳುತ್ತದೆ ದ್ವಾದಶಿ ತಿಥಿ. ಸೊ ಆದ್ದರಿಂದ ನಾವು ಸೂರ್ಯೋದಯದ ತಿಥಿ ಗಣನೆ ತೆಗೆದುಕೊಂಡು ಶನಿವಾರನೇ ನಾವು ಆಚರಣೆ ಮಾಡಬೇಕಾಗಿರುತ್ತದೆ ದ್ವಾದಶಿಯನ್ನು. ಅದು 11ನೇ ತಾರೀಕು ಇರುವಂಥದ್ದು. ಸೊ ನಾವು ಒಂದು ವಿಶೇಷವಾಗಿ ದ್ವಾದಶಿಯನ್ನು ನಾವು ಆಚರಣೆ ಮಾಡಬೇಕಾಗಿತ್ತು, ಕೂರ್ಮ ದ್ವಾದಶಿಯನ್ನು. ನಾವು ಈ ಕೂರ್ಮ ಅವತಾರವನ್ನು ವಿಷ್ಣು ಯಾವ ರೀತಿಯ ಒಂದು ತಾಳಿದ ಅನ್ನೋದಾದರೆ, ಮಂದಾರ ಪರ್ವತವನ್ನು ಸಮುದ್ರ ಮಂಥನಕ್ಕೆ ಬಳಸಿದಾಗ ವಿಷ್ಣು ತನ್ನ ಈ ಆಮೆ ಅವತಾರವನ್ನು ತಾಳಿ ಮಂದಾರ ಪರ್ವತದ ಸಮೇತ ಒಂದು ಸಮುದ್ರ ಮಂಥನ ಮಾಡಿದನು. ಮತ್ತು ವಿಷವನ್ನು ಹಾಗೆ ಅಮೃತ ಮತ್ತು ವಿಷ ಬಂದಿದ್ದಾಗ ಅಮೃತವನ್ನು ಎಲ್ಲ ದೇವಾನುದೇವತೆಗಳಿಗೆ ಕೊಟ್ಟನು ಅಂತ ಒಂದು ನಂಬಿಕೆ. ಸೊ ಆದ್ದರಿಂದ ನಾವು ಈ ವೈಕುಂಠ ಏಕಾದಶಿ ಅದ್ರ ಜೊತೆಗೆ ಕೂರ್ಮ ದ್ವಾದಶಿಯನ್ನು ಸಹ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು. ಇದು ತುಂಬ ಪವಿತ್ರವಾಗಿರುವಂಥದ್ದು ದ್ವಾದಶಿ. ಕೆಲವರು ಏಕಾದಶಿಯನ್ನು ಆಚರಣೆ ಮಾಡುವುದಿಲ್ಲ, ಅವರು ಈ ಕೂರ್ಮ ದ್ವಾದಶಿಯನ್ನು ಆಚರಣೆ ಮಾಡ್ತಾರೆ. ಅಂದರೆ ಅವರು ಏಕಾದಶಿ ದಿವಸ ಊಟ ಮಾಡ್ತಾರೆ, ಆದರೆ ಈ ದ್ವಾದಶಿ ದಿನದಂದು ಉಪವಾಸವಿದ್ದು ಪೂಜೆ ಮಾಡ್ತಾರೆ ಕೆಲವರು. ಸೊ ಅವರ ಒಂದು ಪದ್ಧತಿಗೆ ಅನುಸಾರ ಅವರು ಮಾಡ್ತಾರೆ, ಆದರೆ ನಾವೆಲ್ಲ ಏಕಾದಶಿಗೆ ಮಾಡುವಂಥದ್ದು. ಸೊ ಆದ್ದರಿಂದ ನಾನು ನಿಮಗೆ ಅದೇ ರೀತಿಯಲ್ಲಿ ತಿಳಿಸ್ಕೊಡ್ತಿದ್ದೇನೆ. ಮತ್ತು ಈ ಆಮೆ ವಿಗ್ರಹ ತೆಗೆದುಕೊಳ್ಳುವಂಥದ್ದು ಯಾವ ರೀತಿಯದ್ದು ತೆಗೆದುಕೋಬೇಕಂದ್ರೆ, ಯಾವ ಲೋಹದ್ದು ಅನ್ನೋದಾದರೆ ಬೆಳ್ಳಿ ತುಂಬ ಒಂದು ಶ್ರೇಷ್ಠ. ಬೆಳ್ಳಿದ್ದು ನೀವು ಆಮೆ ವಿಗ್ರಹ ತೆಗೆದುಕೋಬಹುದು. ಹಾಗೆ ಒಂದು ಪ್ಲೇಟ್ ಸಹ ಇಲ್ಲಿ ಒಂದು ಸ್ಫಟಿಕದಲ್ಲಿ ನೀವು ತೆಗೆದುಕೋಬಹುದು. ತಾಮ್ರ, ಹಿತ್ತಾಳೆ ಮತ್ತು ಪಂಚಲೋಹ ಮತ್ತು ಅಷ್ಟಧಾತು ಅಂತ ಸಹ ಬರ್ತದೆ. 8 ರೀತಿಯ ಒಂದು ಲೋಹಗಳಿಂದ ಅದು ತಯಾರು ಮಾಡಿರ್ತಾರೆ. ಅದನ್ನು ಸಹ ನೀವು ತೆಗೆದುಕೋಬಹುದು, ಯಾವುದೇ ಸಹ ತೆಗೆದುಕೋಬಹುದು, ಅದು ಸಹ ಒಳ್ಳೆಯದೇನೆ. ಮತ್ತು ನೀವು ತೆಗೆದುಕೊಳ್ಳುವಾಗ ಯಾವ ವಿಷಯವನ್ನು ನೆನಪಿನಲ್ಲಿ ಇಟ್ಕೋಬೇಕು ಅನ್ನೋದಾದರೆ, ಆ ಒಂದು ಆಮೆಯ ಕೆಳಭಾಗದಲ್ಲಿ ಒಂದು ಯಂತ್ರ ಅಂತವಿರ್ತದೆ, ನಂಬರ್ಸ್ ಬರೆದಿರ್ತಾರೆ, ಕೆಲವೊಂದು ನಂಬರ್ಗಳು. ಅದು ಇದ್ದರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಆದ್ದರಿಂದ ನೀವು ಅದು ಇರುವಂಥದ್ದೇ ತೆಗೆದುಕೊಳ್ಳಿ. ಕೆಲವೊಂದು ತೊಲವಿರ್ತದೆ ಆಮೆ, ಸೊ ಅದನ್ನು ತೆಗೆದುಕೊಳ್ಳಲು ಹೋಗಬೇಡಿ. ನಂಬರ್ಸ್ ಇರುವಂಥದ್ದೇ ತೆಗೆದುಕೊಂಡ್ರೆ ತುಂಬ ಶ್ರೇಷ್ಠ. ನೋಡಲ್ಲ ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೂರ್ಮ ದ್ವಾದಶಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.